ಉಳಿಸ್ಕೋಬೇಕಂತೇಳಿ ಈ ನ್ಯಾಟೋನ ವಿರೋಧ ಮಾಡಿಕೊಂಡ್ರು. ನೀವು ಬೇಕಾಗಿಲ್ಲ ನಿಮ್ಮ ವೀರರು ಅಂತ ಹೇಳಿದರು. ಈಗ ಕರಿತಾ ಇದ್ದಾರೆ ಬರ್ರಿ ಅಂತೇಳಿ. ಈ ಥರ ಅರ್ಥೇನು ಸೋಲ್ತಾ ಇದ್ದಾರೆ ಯಾರು? ಟ್ರಂಪ್ ಮತ್ತು ಇಸ್ರೇಲಿಗಳು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಆದರೆ ಈ ಕಳೆದ ಒಂದು ಗಂಟೆ 2 ಗಂಟೆಗಳಲ್ಲಿ ಬಂದಂತಹ ವಾರ್ತೆಗಳ ಪ್ರಕಾರ ಇರಾನ್ದಲ್ಲಿರುತ್ತಿರುವಂಥ ಎಲ್ಲ ಯುರೇನಿಯಂ ಯುಕ್ತ ಏನಿದ್ದು ಕಾರ್ಖಾನೆಗಳು ಮತ್ತೇನಿದ್ವಲ್ಲ ಭೂಗರ್ಭದಲ್ಲಿ ಅವನ್ನೆಲ್ಲ ಹೊರಗೆ ತೆಗೆದಿದ್ದೀನಿ. ಇನ್ನು ಪರಮಾಣು ಬಾಂಬ್ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಸ್ರೇಲ್ ಹೇಳಿದ. ಇದು ಸತ್ಯ ಸುಳ್ಳು ಇದು ಕನ್ಫರ್ಮೇಷನ್ ಮಾಡಬೇಕಾಯ್ತು ಇರಾನ್ ಸತ್ಯ ಪ್ರಾಮಾಣಿಕವಾಗಿ ಕೆಲವೊಂದು ಕನ್ಫರ್ಮೇಷನ್ ಕೊಟ್ಟ. ನಾನು ಲೀಡರ್ ಸತ್ಯ ಹೌದು ಸತ್ಯದ ಖರೆ ಅಂತೇಳಿ ಜಾನಿ ಲಾರಿ ಅಥವಾ ಲಾರಿ ಜಾಣಿ ಅಥವಾ ಜೊತೆಗೆ ಸುಲೈಮಾನ್ ಅಂತವರು ಅನೇಕರು ಅಲ್ಲಿಯ ತಮ್ಮ ಜೀವನ ಕೊಟ್ಟಿದ್ದಾರೆ. ಹೋರಾಟಗಾರರು ಅದರ ಎದುರಾಳಿಗಳು ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಅವರು ಒಪ್ಪಿಕೊಳ್ಳೋದು. ಇದನ್ನು ಈಗ ನೋಡಬೇಕಾಗಿದೆ. ಇತ್ತೀಚಿನ ಬರೋದು ಏನೋ ಆಗಲಿ ಮುಂದಿನ 72 ಗಂಟೆಗಳು ಮಾತ್ರ ಬಹಳ ಪ್ರಮುಖ. ಇರಾನ್ ಯಾವ ಸ್ಟೆಪ್ ಇಡ್ತದ, ಇನ್ನು ಸೋತದನ ಗೆದ್ದದನ ಮುಂದಿನ 72 ಗಂಟೆಗಳಲ್ಲಿ. ಮತ್ತು ಈ ನಡುವ ಮೋಸ್ಟ್ಲಿ ಜಗದ ಎಲ್ಲ ದೇಶಗಳು ಇದು ನಿಲ್ಲಿಸೋದಕ್ಕಾಗಿ ಮುಂದೆ ಬರುವ ಸಾಧ್ಯತೆ ಎಲ್ಲ ಇದ್ದಾವೆ. ಆದರೆ ಮುಂದೆ ಬಂದು ಇರಾನ್ ಹೇಳಿದಂಗೆ ಕೇಳ್ಬೇಕು ಇರಾನ್ ಬಯಸ್ತಾ ಇದೆ. ಇವ್ರ ಮೇಲೆ ಪ್ರೆಷರ್ ಮಾಡಿ ಇಲ್ಲ ನಿಮ್ಗೆಲ್ಲರಿಗೂ ಏನಿಲ್ಲ ನಮಗಂತ ನಾವು ಹೊಂಟಿದ್ದೀವಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅನ್ನೋಂಗಾಗಿದೆ ಪರಿಸ್ಥಿತಿ ಇವತ್ತು. ಯಾಕಂದರೆ ಜಗದ ಎಲ್ಲ ದೇಶಗಳು ಪೂರೈಕೆ ಆಗೋದು ಮಿಡ್ಲ್ ಈಸ್ಟ್ನಿಂದ, ಈ ಕೊಲ್ಲಿ ರಾಷ್ಟ್ರಗಳಿಂದ, ಈ ಗಲ್ಫ್ ರಾಷ್ಟ್ರಗಳಿಂದ, ಈ 8-9